हेलो स्टूडेंट्स, आप सबको मेरा नमस्कार। आज का पाठ का नाम है पाठ 10 मेरी अभिलाषा है। देखिए, मेरी अभिलाषा है। इस पाठ का रचनाकार है द्वारिका प्रसाद महेश्वरी। आइए कवित्री का परिचय को पढ़ेंगे। कवि परिचय। ग्राम रोहता, आगरा, उत्तर प्रदेश में जन्म द्वारिका प्रसाद महेश्वरी जी अपने जीवन कला में उत्तर प्रदेश हिंदी संस्थान द्वारा बाल साहित्य पुरस्कार और उत्तर प्रदेश सरकार के द्वारा सरस्वती साधन सम्मान से पुरस्कृत हुए। ನೋಡಿ ಮಕ್ಕಳೇ, ಮೇರಿ ಅಭಿಲಾಷಾ ಹೇ ಅಂದರೆ ನನ್ನ ಆಸೆ. ಏನು? ಮೇರಿ ಅಭಿಲಾಷಾ ಅಂತಂದರೆ ಆಸೆ, ಇಚ್ಛಾ, ನನಗಿಷ್ಟವಾಗಿರೋ ಅಂಥದ್ದು ಅಂತ, ನನ್ನ ಆಸೆ ಅಂತ ಈ ಪದದ ಅರ್ಥ. ಇದನ್ನು ಬರೆದಿರೋಂತಹವರು ದ್ವಾರಿಕಾ ಪ್ರಸಾದ್ ಮಹೇಶ್ವರಿ. ಯಾರೋ? ದ್ವಾರಿಕಾ ಪ್ರಸಾದ್ ಮಹೇಶ್ವರಿ ಅನ್ನುವಂಥ ಕವಿಗಳು ಈ ಪದ್ಯವನ್ನು ಬರೆದಿದ್ದಾರೆ. ಅವರ ಪರಿಚಯವನ್ನು ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಕವಿ ಪರಿಚಯ ಅಂದರೆ ದ್ವಾರಿಕಾ ಪ್ರಸಾದ್ ಮಹೇಶ್ವರಿ ಅವರ ಪರಿಚಯ. ಗ್ರಾಮ ರೋಹತಾ, ಆಗ್ರಾ, ಉತ್ತರ ಪ್ರದೇಶ್. ನೋಡಿ, ಗ್ರಾಮ ಅವ್ರದ್ದು ರೋಹತಾ ಅಂದ್ಬಿಟ್ಟು ಆಗ್ರಾ ಹತ್ರ ಇರೋದು. ಅದು ಎಲ್ಲಿ? ಉತ್ತರ ಪ್ರದೇಶ ಹತ್ರ. ಉತ್ತರ ಪ್ರದೇಶ ಅನ್ನೋ ರಾಜ್ಯದಲ್ಲಿ ಇವರು ಜನ್ಮ ಪಡೆದಿರ್ತಾರೆ. ಯಾರು? ದ್ವಾರಿಕಾ ಪ್ರಸಾದ್ ಮಹೇಶ್ವರಿ. ದ್ವಾರಿಕಾ ಪ್ರಸಾದ್ ಮಹೇಶ್ವರಿ ಜಿ 1916 ಅಂದರೆ ಅವರು ಹುಟ್ಟಿರೋದು 1916, ಅವರು ಡೆಡ್ ಆಗಿರೋದು 1998. अपने जीवन काल में उत्तर प्रदेश हिंदी संस्थान द्वारा. ನೋಡಿ, ಅವರ ಜೀವನ ಕಾಲದಲ್ಲಿ ಉತ್ತರ ಪ್ರದೇಶದ ಹಿಂದಿ ಸಾಹಿತ್ಯದಲ್ಲಿ ಅವ್ರಿಗೆ ಏನು ಬಂದಿದೆ? ಬಾಲ ಸಾಹಿತ್ಯ ಪುರಸ್ಕಾರ ಸಿಕ್ಕಿದೆ. और उत्तर प्रदेश सरकार के द्वारा ಅಂದರೆ ಉತ್ತರ ಪ್ರದೇಶ ಸರ್ಕಾರದಿಂದ ಅವರಿಗೆ ಸರಸ್ವತಿ ಸಾಧನ್ ಸಮ್ಮಾನ್ ಅನ್ನೋ ಪುರಸ್ಕಾರಗಳು ಸಿಕ್ಕಿದ್ದಾವೆ, ಅಂದರೆ ಅವರು ಪಡ್ಕೊಂಡಿದ್ದಾರೆ. ಇನ್ಕಿ ಪ್ರಮುಖ ರಚನಾಯೇ ಹೇ ಕವಿತಾ ಸಂಗ್ರಹ ಫೂಲ್ और शूल, खंडकाव्य क्रोंचवध, सत्य की जीत, तीसरा बाल काव्य कृतियाँ वीर तुम बड़े चलो, हम सब सुमन एक उपवन के, सोने की कुल्हाड़ी, कातो और गाओ, सूरज सा चमकू में बाल गीतायन. इन सारे इनका रचनाएं है. ನೋಡಿ, ಮೊದಲನೇದಾಗಿ ಯಾವುದು? ಕವಿತಾ ಸಂಗ್ರಹ ಫೂಲ್ और शूल. ಎರಡನೇದು ಯಾವುದು? ಖಂಡಕಾವ್ಯ ಕ್ರೋಚವಧ್, ಸತ್ಯ ಕಿ ಜೀತ್. ಮೂರನೇದು ಬಾಲಕಾವ್ಯ ಕೃತಿಯ. ಅದರಲ್ಲಿ ವೀರ ತುಮ್ ಬಡೆ ಚಲೋ, ಹಮ್ ಸಬ್ ಸುಮನ್ ಏಕ್ ಉಪವನ್ ಕೆ, ಸೋನೆ ಕಿ ಖುಲಾಡಿ, ಕಾತೋ ಔರ್ ಗಾವೋ, ಸೂರಜ್ ಸಾ ಚಮಕು ಮೇ ಬಾಲ ಗೀತಾಯನ್. ಇವಿಷ್ಟು ಸಹ ದ್ವಾರಿಕಾ ಪ್ರಸಾದ್ ಮಹೇಶ್ವರಿಯವರ ರಚನೆಗಳು. ಗೊತ್ತಾಯ್ತಲ್ವಾ? देखिए यहाँ पर इस कविता के रचनाकार द्वारिका प्रसाद महेश्वरी ने इस कविता को रचना की है. इस कविता के कवि को क्या क्या अभिलाषा है इस कविता में दिया गया है. आइए पढ़ लेंगे. इस कविता में सेवा, त्याग, सहनशीलता, दृढ़ता आदि जीवन मौल्यों को अपनाने का संदेश है. ನೋಡಿ, ಈ ಕವಿತೆಯ ಮುಖಾಂತರ ಕವಿಯವರು ಏನೇನು ಹೇಳಿದ್ದಾರೆ ಅಂತಂದರೆ, ಸೇವೆಯನ್ನು ಮಾಡೋದು, ತ್ಯಾಗ, ಸಹನಶೀಲತಾ ಅಂದರೆ ಸಹನೆ, ಮತ್ತು ದೃಢತೆಯಿಂದ ಇರೋದು, ಆದಿ ಜೀವನ್ ಮೌಲ್ಯೋं को अपनाने का संदेश दिया है. ಅಂದರೆ ಜೀವನದ ಮೌಲ್ಯವಾದಂತಹ, ಅತಿ ಮುಖ್ಯವಾದಂತಹ ಮೌಲ್ಯಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಪದ್ಯದಲ್ಲಿ
ಮೇರಿ ಅಭಿಲಾಷ ಅನ್ನೋ ಪದ್ಯದಲ್ಲಿ ಜೀವನಕ್ಕೆ ಬೇಕಾಗಿರುವಂಥ ಅತ್ಯಮೂಲ್ಯ ಮೌಲ್ಯಗಳಾದ ಸೇವೆ, ತ್ಯಾಗ, ಸಹನೆ ಮತ್ತು ದೃಢತೆ ಇಷ್ಟನ್ನು ತಿಳಿಸ್ಕೊಟ್ಟಿದ್ದಾರೆ. ಬನ್ನಿ ಪಾಠವನ್ನು ಓದೋಣ. सूरज सा दमकों में, चांद सा चमकों में, जलमल जलमल उजाला, तारों सा दमकों में मेरी अभिलाषा है, फूलों सा महकों में, विहगों सा चहकों में, गुंजित कर वन उपवन, कोयल सा कुहकों में मेरी अभिलाषा है, नभ से निर्मलता लूँ, शशि से शीतलता लूँ, धरती से सहिष्णुता, पर्वत से दृढ़ता लूँ, मेरी अभिलाषा है. देखिए, सूरज सा दमकों में, सूरज के अर्थ क्या है? सूर्य. ನೋಡಿ, ಸೂರಜ್ ಅಂತಂದರೆ ಸೂರ್ಯ. ಸೂರಜ್ ಸ ದಮಕೋं में, ಸೂರ್ಯ ಯಾವಾಗಲೂ ಯಾವ ರೀತಿ ಇರುತ್ತೆ? ಬ್ರೈಟಾಗಿರುತ್ತೆ ಅಲ್ವಾ? ಯಾವಾಗಲೂ ಹೊಳಿತಾ ಇರುತ್ತೆ. ಆ ರೀತಿಯಾಗಿ ಸೂರ್ಯನ ಥರ ಏನಾಗಬೇಕು? ಹೊಳಿತಾ ಇರಬೇಕು ಯಾವಾಗಲೂ. ಚಾಂದ್ ಸ ಚಮಕೋं में, ಚಾಂದ್ ಅಂತಂದರೆ ಚಂದ್ರ, ಮೂನ್ ಥರ ಯಾವಾಗಲೂ ಏನಾಗಬೇಕು? ಮಿಂಚ್ತಾ ಇರಬೇಕು, ಅಂದರೆ ಶೈನ್ ಆಗಿರಬೇಕು. ಅದು ಯಾವ ರೀತಿ? ಜಲ್ಮಲ್ ಜಲ್ಮಲ್ ಉಜಾಲ, ಜಲ್ಮಲ್ ಜಲ್ಮಲ್ ಅಂತ ಪ್ರಕಾಶಿತವಾಗ್ತಾ ಇರಬೇಕಂತಂದೆ. ಉಜಾಲ ಅಂದರೆ ಪ್ರಕಾಶಿತವಾಗಿರೋದು, ಬ್ರೈಟ್ನೆಸ್ಸನ್ನು ಹೊರಸೂಸ್ತಾ ಇರೋದು. ತಾರೋನ್ ಸಾ ದಮಕೋं में ಮೇರಿ ಅಭಿಲಾಷಾ ಹೈ, ತಾರೋ ಅಂದರೆ ಸ್ಟಾರ್ಗಳ ಥರ ಏನಾಗಬೇಕು? ಮಿಂಚ್ತಾ ಇರಬೇಕು. ಯಾರಿಗೆ ಆಸೆ ಈ ಥರ ಎಲ್ಲ ಇರಬೇಕು ಅಂತ? ಕವಿಗಳಿಗೆ. ಯಾರಿಗೆ? ದ್ವಾರಿಕಾ ಪ್ರಸಾದ್ ಮಹೇಶ್ವರಿ ಅವರು ಈ ರೀತಿಯೆಲ್ಲ ಆಸೆ ಪಡ್ತಿದ್ದಾರೆ. ಮೇರಿ ಅಭಿಲಾಷಾ, ಈ ಥರ ನನ್ನ ಆಸೆ. ಹಾಗೆಯೇ ಫೂಲೋನ್ ಸಾ ಮಹಕೋं में, ಫೂಲ್ ಮೀನ್ಸ್ ಫ್ಲವರ್ಸ್ ಏನು ಮಾಡ್ತಾ ಇರುತ್ತೆ ಯಾವಾಗಲೂ? ಅದರ ಸುವಾಸನೆಯಿಂದ ಇಡೀ ಪರಿಸರವನ್ನು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಒಂದು ಹೂವಿನ ಪರಿಮಳದಿಂದ ಇಡೀ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ಆ ರೀತಿ ನಾನು ಇರಬೇಕು. ಖುಷ್ಬು, ಮಹಕ್ ಅಂದರೆ ಖುಷ್ಬು ಅಂದರೆ ಸುವಾಸನೆ. ವಿಹಗೋನ್ ಸಾ ಚಹಕೋं में, ವಿಹಗ್ ಅಂದರೆ ಪಕ್ಷಿ. ವಿಹಗ್ ಅಂದರೆ ಏನು? ಪಕ್ಷಿಗಳ ತರಹ ಯಾವಾಗಲೂ ನಾನು ಚಿಲಿಪಿಲಿ ಅಂತ ಸೌಂಡ್ ಮಾಡ್ತಾ ಇರಬೇಕು. ಚಹಕು ಅಂತಂದರೆ ಪಕ್ಷಿಗಳ ಕಲರವ. ಅವು ಸೌಂಡ್ ಮಾಡ್ತಾ ಇರುತ್ತಲ್ವ, ಕೇಳಿರ್ತೀರಲ್ವ ನೀವೆಲ್ಲನೂ? ಆ ರೀತಿ ನಾನು ಸಹ ಕಲವರ ಮಾಡ್ತಾ ಇರಬೇಕು, ಸೌಂಡ್ ಮಾಡ್ತಾ ಇರಬೇಕು ಅಂತ ಆಸೆ ಪಡ್ತಿದ್ದಾರೆ. ಗುಂಜಿತ್ ಕರ್ ವನ್ ಉಪವನ್, ಕೋಯಲ್ ಸಾ ಕುಹಕೋं में, ಗುಂಜಿತ್ ಕರ್, ವನ್ ಅಂತಂದರೆ ಜಂಗಲ್ ಅಂದರೆ ಫಾರೆಸ್ಟ್. ವನ್ ಅಂದ್ರೇನು? ಫಾರೆಸ್ಟ್. ಮತ್ತು ಉಪವನ್ ಅಂದರೆ ಗಾರ್ಡನ್. ನೋಡಿ, ಗಾರ್ಡನ್ನು ಮತ್ತು ಫಾರೆಸ್ಟ್ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ, ಹಚ್ಚ ಹಸಿರಾಗಿ ದಟ್ಟವಾಗಿರುತ್ತೆ ಅಲ್ವಾ? ಆ ರೀತಿ ಇರಬೇಕು ನಾನು. ಕೋಯಲ್ ಸಾ ಕುಹಕೋं में, ಕೋಯಲ್ ಅಂತಂದರೆ ಕೋಗಿಲೆ ಹಾಡು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಆ ರೀತಿ ನಾನು ಸಹ ಯಾವಾಗಲೂ ಕೂಗುತ್ತಾ ಇರಬೇಕು. ಮೇರಿ ಅಭಿಲಾಷಾ ಹೈ, ಈ ಥರ ನನ್ನ ಆಸೆ ಅಂತ ಹೇಳ್ತಾ ಇದ್ದಾರೆ. ನಭ್ ಸೆ ನಿರ್ಮಲತಾ ಲೂँ, ಶಶಿ ಸೆ शीतलता लूँ, धरती से सहिष्णुता, पर्वत से दृढ़ता लूँ, ಮೇರಿ ಅಭಿಲಾಷಾ ಹೈ. ನೋಡಿ, ನಭ್ ಅಂದರೆ ಆಕಾಶ. ಏನು ನಭ್ ಅಂದರೆ? ಆಕಾಶ. ನೋಡಿ, ನಭ್ ಸೆ ನಿರ್ಮಲತಾ ಲೋ ಅಂದರೆ ನಭ್ ಅಂದರೆ ಸ್ಕೈ, ಆಕಾಶ ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಎಷ್ಟು ನಿರ್ಮಲವಾಗಿರುತ್ತೆ ಅಂದರೆ ಎಷ್ಟು ಕ್ಲಿಯಾರಿಟಿ ಇರುತ್ತೆ ಅಲ್ವಾ? ಆ ರೀತಿ ಇರಬೇಕು ನಾನು. ಶಶಿ ಸೆ ಶೀತಲತಾ ಲೋ, ಶಶಿ ಅಂತಂದರೆ ಮೂನ್, ಚಂದಮಾಮ, ಚಂದ್ರ ನೋಡಿ ರಾತ್ರಿ ಹೊತ್ತಲ್ಲಿ ಎಷ್ಟು ತಂಪಾಗಿರುತ್ತಲ್ವ? ಆ ರೀತಿ ನಾನು ಸಹ ತಂಪಾಗಿರಬೇಕು. ಧರತಿ ಸೆ ಸಹಿಷ್ಣುತಾ, ಧರತಿ ಅಂದರೆ ಅರ್ತ್, ಭೂಮಿಯಿಂದ
ಯಾವ ರೀತಿ ಇರಬೇಕು ಭೂಮಿಯಿಂದ ನಾವು ಸಹಿಷ್ಣುತೆ ಅಂದರೆ ಸಹನೆಯಿಂದ ಇರೋದನ್ನು ಕಲಿಬೇಕು. ಸಹನೆಯನ್ನು ಕಲಿಬೇಕು. ನೋಡಿ, ಭೂಮಿ ಮೇಲೆ ಎಷ್ಟೆಲ್ಲ ನಡೀತಾ ಇರುತ್ತೆ, ಆದರೂ ಭೂಮಿ ಎಷ್ಟು ತಡೆಯುತ್ತೆ ಅಲ್ವಾ? ಆ ರೀತಿ ಭೂಮಿ ತರಹ ಸಹನೆಯನ್ನು ಕಲಿಬೇಕು. ಪರ್ವತ ಸೆ ದೃಢತಾಲು, ಪರ್ವತ ನೋಡಿ ಎಷ್ಟು ಗಟ್ಟಿ ಇರುತ್ತೆ, ಎಷ್ಟು ದೊಡ್ಡದಾಗಿರುತ್ತೆ ಮತ್ತು ಎಷ್ಟು ಗಟ್ಟಿಯಾಗಿರುತ್ತೆ ಅಲ್ವಾ? ಸೊ ಪರ್ವತದಿಂದ ಏನನ್ನು ಕಲಿಬಹುದು? ದೃಢತೆಯನ್ನು ಕಲಿಬೇಕು, ಗಟ್ಟಿಯಾಗಿ ಇರೋದನ್ನು ಕಲಿಬೇಕು. ಮೇರಿ ಅಭಿಲಾಷ ಹೈ, ಈ ಥರ ನನ್ನ ಆಸೆ. ಈ ಥರ ಏನು ಮಾಡ್ತಿದ್ದಾರೆ ಕವಿಗಳು ಇಲ್ಲಿ? ಅವರ ಆಸೆಗಳನ್ನು ಒಂದು ಸೂರ್ಯನ ಮುಖಾಂತರ ಹೇಳ್ಕೊಳ್ತಾ ಇದ್ದಾರೆ, ಚಂದ್ರನ ಮುಖಾಂತರ ಹೇಳ್ಕೊಂಡ್ರು, ಮತ್ತು ಸ್ಟಾರ್ಸ್ ಮುಖಾಂತರ ಹೇಳ್ಕೊಂಡಿದ್ದಾರೆ, ಮತ್ತು ಹೂವಿನ ರೀತಿ ಅಂದರೆ ಅವು ಯಾವ ರೀತಿ ಪರಿಮಳವನ್ನು ಎಲ್ಲ ಕಡೆ ಹರಿಸುತ್ತೋ ಆ ರೀತಿ ನಾನು ಇರಬೇಕು ಅಂತ, ಮತ್ತು ಪಕ್ಷಿಗಳ ರೀತಿ ಅವುಗಳ ಕಲರವದ ರೀತಿ ಇರಬೇಕು ಅನ್ನೋ ಆಸೆ ಪಡ್ತಿದ್ದಾರೆ. ಆಮೇಲೆ ಫಾರೆಸ್ಟ್ ಯಾವ ರೀತಿ ದಟ್ಟವಾಗಿರುತ್ತೋ ಆ ರೀತಿ ಇರಬೇಕು ಅಂತ ಆಸೆ ಪಡ್ತಿದ್ದಾರೆ. ಹಾಗೆಯೇ ಕೋಗಿಲೆ ರೀತಿ ನಾನು ಕೂಗಬೇಕು, ಇಂಪಾಗಿ ಕೂಗಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಹಾಗೆ ನಭ್ಸೆ ನಿರ್ಮಲತಾ ಅಂದರೆ ಆಕಾಶದ ರೀತಿ ನಿರ್ಮಲವಾಗಿರಬೇಕು. ಶಶಿಸೆ ಶೀತಲತಾ, ಮೂನಿಂದ ನಾವು ತಂಪಾಗಿರೋದನ್ನು ಕಲಿಬೇಕು. ಭೂಮಿ ರೀತಿ ಸಹನೆಯಿಂದ ಇರೋದನ್ನು ಕಲಿಬೇಕು. ಪರ್ವತಸೆ ದೃಢತಾ, ಪರ್ವತವನ್ನು ನೋಡಿ ದೃಢತೆಯಿಂದ ಇರೋದನ್ನು ಕಲಿಬೇಕು. ಈ ರೀತಿಯಾದಂತಹ ಆಸೆಗಳನ್ನು ಕವಿಗಳು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈ ಥರವಾಗಿ ಮೇರಿ ಅಭಿಲಾಷಾ ಪದ್ಯವನ್ನು ಬರೆದಿದ್ದಾರೆ. ಅರ್ಥ ಆಯ್ತಲ್ವ ಮಕ್ಕಳೇ? ನಮಸ್ಕಾರ.